ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕೈಬನಹಟ್ಟಿ ನಗರದಲ್ಲಿ ಅಂಗಡಿಗಳ ಮೇಲೆ ನಾಮಫಲಕಗಳನ್ನು ಶೇಕಡಾ 70% ಕನ್ನಡ ಅಕ್ಷರಗಳನ್ನು ನಾಮಫಲಕಗಳನ್ನು ಬರೆಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರಾಜೇಶ್ವರಿ ಹಿರೇಮಠ ನೇತೃತ್ವದಲ್ಲಿ ಅಂಗಡಿ ಮಾಲೀಕರಿಗೆ ಹೇಳಿ ಫಲಕಗಳನ್ನು ಬದಲಾಯಿಸುವಂತೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತು ನಗರಸಭೆಯ ಸಿಬ್ಬಂದಿಗಳು ಇದ್ದರು. ಸಲೀಂ ಪತ್ತಿ, ಶಿವರಾಜ್ ಅತ್ತಾರ್, ಪರಶುರಾಮ್ ಕಂಬಳಿ, ಆಸಿಫ್ ಬಂಡೆ, ಬೋರಜ್ ಪುಟ್ಟು, ವಿಶಾಲ್ ಭಜಂತ್ರಿ, ಕಲಾಲಬಾಯಿ ಮುಂತಾದವರು ಇದ್ದರು. ನಮಸ್ಕಾರ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ. ಸುದ್ದಿಮಿತ್ರ ಜಮಖಂಡಿ. ಕಡ್ಡಾಯವಾಗಿ ನವೆಂಬರ್ 1ನೇ ತಾರೀಕು ಒಳಗಡೆ ಕನ್ನಡ ಹಾಕದೇ ಇದ್ರೆ ಬೋರ್ಡನ್ನು ನಾವು ಕಿತ್ಕೊಂಡು ಹೋಗ್ತೀವಿ. ನಮಗೆ ಪೌರ ಪ್ರಕಾರಕ್ಕೆ ಅಂತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಮ್ಗೆ ಅದು ಆರ್ಡರ್ ಆಗೈತಿ. ನಾವು ಅದನ್ನೇ ಮಾಡೋರು. ನೀವು ಯಾರು ಹೇಳಿದ್ರು ನಾವು ಕೇಳಂಗಿಲ್ಲ, ಕನ್ನಡ ಬಳಸಲೇಬೇಕು. ಇದು ನಾವು ಒಬ್ಬತ್ತು ಹೇಳೋದಂತ ನಾವು ಒಬ್ಬ ಕನ್ನಡಿಗರಾಗಿ ನಿಮಗೂ ಆ ರೈಟ್ ಐತ್ರಿ. ನೀವು ಅದನ್ನು ಹೇಳ್ಬೇಕಾದ್ರೆ ತೆಗಿ ಮೊದಲ ಮುಂದೆ ನಿಂತು ತೆಗಿ ಕಟ್ಟಿಸಿ ಏನು ಮಾಡ್ಕೊಂಡ್ರು ಅವ್ರು ಏನು ನಾವು ನಮ್ಮ ಮನೆಗೋಸ್ಕರ ಏನೂ ಮಾಡಾಕಿಲ್ಲ. ಕನ್ನಡದ ಕೆಲಸ ಇಲ್ಲೆಲ್ಲ ತಿನ್ನಾಕ ಉಣ್ಣಾಕ ಬೇಕು. ಮತ್ತು ಅದು ಮಾಡಕ್ಕೆ ಬೇಡ ಅಂತಂದ್ರೆ ಹಿಂಗೆ ನಾವು ಹೋಗಿ ಅವರು ಯಾಕಂದ್ರೆ ಸುಮಾರು 2 ವರ್ಷ ಆಯ್ತು. ಇಲ್ಲ ಬೇಸಿಗೆಗಳಾಗಿ ನಿಮ್ಗೊಂದು ಮ್ಯಾಮ್ ಪೇಪರ್ ಇದ್ರೆ ಒಂದು ಹಾಕ್ಬಿಟ್ಟಿಲ್ಲ. ಇಲ್ಲ ನೀವು ಇರ್ಲಿಕ್ಕೆ ನಮ್ಮವ್ರು ಯಾರು ಇದ್ರೆ ನಾವು 2 ವರ್ಷ ಕಾಲಾವಕಾಶ ಕೊಟ್ಟಿದ್ದು. ನಾವು ನವೆಂಬರ್ 1ನೇ ತಾರೀಕು ಒಳಗಡೆ ನಾವು ಎಲ್ಲ ಕಡೆ ಶೇಕಡಾ 60% ಕನ್ನಡ ಇದನ್ನ ಇಷ್ಟ ನಾವು ಕೊಟ್ಟ ಸತ್ಯಾಯಿಸಿ ಕಾಣಲ್ಲ. ಈಗ ಏನೈತಿ ಈ ಸದ್ಯಕ್ಕೆ ನಾಳೆ ಹಾಕ್ತಿಲ್ಲ. ಈಗ ಇಲ್ಲ ಅರ್ಜಿ ಮುಗಿಸ್ಲಿಕ್ಕೆ ಅದಕ್ಕೆ ಈಗ ನಾವು ಅದಕ್ಕೆ ಮುಲಾಜೆ ಸಾಧ್ಯನೇ ಇಲ್ಲ. 2 ವರ್ಷ ಗಂಟೆ ಕಾದೀವಿ. ಈಗ ಅವ್ರು ಕಡೆಗೆ ಹೋದವ್ರು ಅದಕ್ಕೆ ಕೂಡ ಅವ್ರು ಎಷ್ಟು ನೋಡಿ ಇದನ್ನ ತಗೊಂಡಿದ್ದಾರೆ. ನೀವು ಯಾವುದೇ ಭಾಷೆ ಹಾಕೋರಿ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲಿಂದ ಕನ್ನಡ ಮಾತ್ರ 60% ಬೆಳೆಬೇಕು. ನಮಗೆ ನಾವು ಕನ್ನಡಿಗರಾಗಿ ನಾವು ಕನ್ನಡ ನಾವು ಬೆಳೆಸಲಿಕ್ಕೆ ಬರೀ ಯಾರು ಬೆಳೆಸಕ್ಕಾಗತ್ತೆ? ನಾವು ಬೆಳೆಸೋದ್ರೆ ಮೊದಲು ನಾವು ತಮ್ಮಾಗಿ ನೀವು ಹೇಳು. ಅದ್ರಾಗ ಮೊದಲು ಬೋರ್ಡ್ನಾಗ ಬಂದಿಲ್ಲ. ಬೋರ್ಡ್ ಊಟ ಕೊಡಕ್ಕೆ ಆ ಬೋರ್ಡ್ನಾಗ ಬಂದಿಲ್ಲ. ಮೊದಲು ಬ್ಯಾನರ್ ಹಾಕಿಸ್ತೀವಿ.